ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. T20 ವಿಶ್ವಕಪ್ 2026ರಲ್ಲಿ ನಮ್ಮ ಭಾರತ ತಂಡ ಮಹಿಳೆಯರ ತಂಡ ಬಂದ್ಬಿಟ್ಟು ನೆದರ್ಲ್ಯಾಂಡ್ಸ್ ವಿರುದ್ಧ ಎರಡನೇ ಪಂದ್ಯ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯ ಪಾಕಿಸ್ತಾನ ವಿರುದ್ಧ ಗೆದ್ರೆ ಎರಡನೇ ಪಂದ್ಯ ಬಂದ್ಬಿಟ್ಟು ಇದೀಗ ನೆದರ್ಲ್ಯಾಂಡ್ಸ್ ವಿರುದ್ಧ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ರೋಚಕ ಜಯ ಆದ್ರೆ ಸಾಧಿಸಿದೆ ನಮ್ಮ ಟೀಮ್ ಇಂಡಿಯಾ. ಬರೋಬ್ಬರಿ 95 ರನ್ಗಳಿಂದ ಆದ್ರೆ ಈ ಗೆಲುವನ್ನಾದ್ರೆ ತಂದು ಕೊಟ್ಟಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ನಮ್ಮ ಭಾರತ ತಂಡ ಗೆದ್ದ ಬಳಿಕ ನೆದರ್ಲ್ಯಾಂಡ್ಸ್ ನ ನಾಯಕಿ ಅವರು ಸ್ಫೋಟಕ ಹೇಳಿಕೆ ಆದ್ರೆ ನೀಡಿದ್ದಾರೆ. ಹಾಗಾದ್ರೆ ನೆದರ್ಲ್ಯಾಂಡ್ಸ್ ನಾಯಕಿ ಏನೆಲ್ಲ ಮಾತಾಡಿದ್ದಾರೆ ಮತ್ತು ಪಂದ್ಯ ಸೋತ ಬಳಿಕ ಏನೆಲ್ಲ ಹೇಳಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ, ಸ್ಮೃತಿ ಮಂದನ್ ಅವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಆ ನಂತರ ಏನೆಲ್ಲ ಮಾತನಾಡಿದ್ದಾರೆ ನೆದರ್ಲ್ಯಾಂಡ್ಸ್ ನಾಯಕ ಅಂತ ಅದನ್ನು ಸ್ವಲ್ಪ ನೋಡೋಣ. ಇನ್ನು ಲೀಡ್ಸ್ ನಲ್ಲಿ ನಡೆಯುತ್ತಿರುವ ICC ಮಹಿಳಾ T20 ವಿಶ್ವಕಪ್ 2026ರಲ್ಲಿ ನಮ್ಮ ಭಾರತ ಮಹಿಳೆಯರ ತಂಡ ಬಂದ್ಬಿಟ್ಟು ನೆದರ್ಲ್ಯಾಂಡ್ಸ್ ತಂಡವನ್ನು ಮಣಿಸುವ ಮೂಲಕ ಸತತ ಎರಡನೇ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 209 ರನ್ ಆದ್ರೆ ಕಲೆ ಹಾಕಿತ್ತು. ಆನಂತರ 210 ರನ್ಗಳ ಗುರಿಯನ್ನು ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ ತಂಡ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ಗಳಿಗೆ ಸರ್ವ ಪತನಗೊಂಡಿತ್ತು. ಹೌದು ಸ್ನೇಹಿತರೆ, ಇನ್ನು ಭಾರತ ತಂಡ ತನ್ನ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಗೆಲುವು ಭಾರತ ತಂಡಕ್ಕೆ ಗುಂಪು ಹಂತದಲ್ಲಿ ಅಗ್ರಸ್ಥಾನ ತಂದು ಕೊಟ್ಟಿದೆ ಮತ್ತು ಪಾಯಿಂಟ್ ಪಟ್ಟಿಯಲ್ಲಿ ಇದೀಗ ನಂಬರ್ 1 ಎಂದು ಹೇಳಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಈ ಗೆಲುವು. ಇನ್ನು ನೆದರ್ಲ್ಯಾಂಡ್ಸ್ ನ ನಾಯಕಿಯಾದಂತಹ ಬಾಬೆಟ್ಟಿ ಲೀಡ್ ಟಾಸ್ ಗೆದ್ದು ಭಾರತವನ್ನು ಮೊದಲು ಬ್ಯಾಟಿಂಗ್ ಆದ್ರೆ ಇಳಿಸಿದರು. ಇನ್ನು ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಜೋಡಿ ಅಂತೂ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 70 ಬಾಲ್ಗಳಲ್ಲಿ 115 ರನ್ಗಳ ಜೊತೆ ಆಟ ನೀಡಿ ಭರ್ಜರಿ ಆರಂಭ ಆದ್ರೆ ನೀಡಿದರು. ಶಫಾಲಿ ವರ್ಮಾ 38 ಬಾಲ್ಗಳಲ್ಲಿ 10 ಫೋರ್ಗಳ ಸಹಿತ 55 ರನ್ ಗಳಿಸಿ ಔಟ್ ಆದರು. ಅನಂತರ ಬಂದಂತಹ ಜಮೀಮಾ ರಾಡ್ರಿಗರ್ಸ್ ಜೊತೆಗೆ ಜವಾಬ್ದಾರಿ ವಹಿಸಿಕೊಂಡರು. ಇಬ್ಬರು 26 ಬಾಲ್ಗಳಲ್ಲಿ ಎರಡನೇ ವಿಕೆಟ್ಗೆ 47 ರನ್ ಆದ್ರೆ ಸೇರಿಸಿದರು. ಇನ್ನು 16ನೇ ಓವರ್ ನ ಕೊನೆಯ ಬಾಲ್ ಅಲ್ಲಿ ಸ್ಮೃತಿ ಮಂದಾನ ಔಟ್ ಆದರಂತಾನೆ ಹೇಳ್ಬಹುದು. ಕಳೆದ ಪಂದ್ಯದಲ್ಲೂ ಕೂಡ ಅರ್ಧ ಶತಕ ಸಿಡಿಸಿದ ಮಂದಾನ ಇಂದು ಕೂಡ 47 ಬಾಲ್ಗಳಲ್ಲಿ 1 ಸಿಕ್ಸರ್ ಮತ್ತು 11 ಫೋರ್ಗಳೊಂದಿಗೆ 74 ರನ್ ಗಳಿಸಿ ಔಟ್ ಆದರು. ಇನ್ನು ಜಮೀಮಾ ಕೂಡ 13 ಬಾಲ್ಗಳಲ್ಲಿ 2 ಬೌಂಡರಿಗಳೊಂದಿಗೆ 19 ರನ್ ಗಳಿಸಿ ಔಟ್ ಆದರು. ಯಾಸ್ತಿಕಾ ಭಾಟಿಯಾರಿಂದ ಕೇವಲ 3 ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ತಂಡ 168 ರನ್ ಆಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ಕೊನೆಯಲ್ಲಿ ರಿಚಾ ಘೋಷ್ ಮತ್ತು ನಾಯಕಿ ಹರ್ಮನ್ ಪ್ರೀತ್ ಕೌರ್ 5ನೇ ವಿಕೆಟ್ಗೆ 15 ಬಾಲ್ಗಳಲ್ಲಿ 31 ರನ್ ಸೇರಿಸಿ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಇನ್ನು ದೀಪ್ತಿ ಶರ್ಮಾ ಇನ್ನಿಂಗ್ಸ್ ನ ಕೊನೆಯ 2 ಬಾಲ್ಗಳಲ್ಲಿ ತಲಾ 1 4 1 6 ಆದ್ರೆ ಬಾರಿಸಿದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ನಲ್ಲಿ ಕಮಾಲ್ ಆದ್ರೆ ಮಾಡಿತ್ತು. ಹೌದು ಸ್ನೇಹಿತರೆ, ಆನಂತರ 210 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ ತಂಡ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 34 ರನ್ ಏನೋ ಕಲೆ ಹಾಕಿತ್ತು. ಇದರ್ ಸಿಜರ್ಸ್ ಅವರು 16 ಬಾಲ್ಗಳಲ್ಲಿ 21 ರನ್ ಗಳಿಸಿದರು. ಹೌದು ಸ್ನೇಹಿತರೆ, ನಂದಿನಿ ಶರ್ಮಾ ಅವರು ಸಿಜರ್ಸ್ ವಿಕೆಟ್ ಪಡೆದು ಭಾರತಕ್ಕೆ ಮೊದಲನೇ ಬ್ರೇಕ್ ಥ್ರೋ ಆದ್ರೆ ತಂದುಕೊಟ್ಟರು. ಇನ್ನು ಮೊದಲನೇ ವಿಕೆಟ್ ಪತನದ ನಂತರ ನೆದರ್ಲ್ಯಾಂಡ್ಸ್ ಗೆ ಚೇತರಿಸಿಕೊಳ್ಳಲು ಅವಕಾಶ ನೀಡಲೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಭಾರತದ ಬೌಲರ್ಸ್. ಹೌದು ಸ್ನೇಹಿತರೆ, ನಾಯಕಿ ಬಾಬಾ ಡಿ ಅವರು 28 ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರ್ ಎನಿಸಿಕೊಂಡರು. ಆದರೆ ನಮ್ಮ ಭಾರತದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಶ್ರೀಶರಣಿ 4 ವಿಕೆಟ್ ತೆಗೆದ್ರೆ ಶಫಾಲಿ ವರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್, ದೀಪ್ತಿ ಶರ್ಮಾ 1 ವಿಕೆಟ್ ಆದ್ರೆ ತೆಗೆದು ನಮ್ಮ ಭಾರತದ ಪರ ಬೌಲಿಂಗ್ ನಲ್ಲಿ ಆದ್ರೆ ಮಿಂಚಿಕೊಂಡರು. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನೆದರ್ಲ್ಯಾಂಡ್ಸ್ ನ ನಾಯಕಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಡಿ ಲೀಡ್ ಅವರು ಏನೆಲ್ಲ ಮಾತನಾಡಿದ್ರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನಾವು ಈ ಕ್ರಿಕೆಟ್ ನಲ್ಲಿ ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಈ ಬಾರಿಯ ವಿಶ್ವಕಪ್ ನ ಮೊದಲನೇ ಸೋಲು ಇದಾಗಿದೆ. ಇನ್ನು ಈ ಪಂದ್ಯದಲ್ಲಿ ನಾವು ರನ್ ಅನ್ನ ಚೇಸ್ ಮಾಡಲು ಕೂಡ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಏಕೆಂದ್ರೆ 200+ ರನ್ ಅಂತ ಅಂದಾಗ ಸ್ವಲ್ಪ ಯಾವ ಆಟಗಾರನಿಗೂ ಕೂಡ ಪ್ರೆಷರ್ ಆದ್ರೆ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಸ್ವಲ್ಪ ನಾವು ಸ್ಕೋರ್ ನೋಡಿ ಭಯಪಟ್ಟ ಆಯಿತು ಮತ್ತು ಆ ಕಾರಣದಿಂದಾಗಿ ವಿಕೆಟ್ ಕೂಡ ತುಂಬಾನೇ ಬೇಗ ಆದ್ರೆ ಹೋಯಿತು. ಇನ್ನು ಭಾರತಕ್ಕೆ ಹೋಲಿಸಿಕೊಂಡರೆ ನಮ್ಮ ತಂಡ ತುಂಬಾನೇ ಆದ್ರೆ ವೀಕ್ ಆಗಿದೆ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಇನ್ನು ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಎರಡರಲ್ಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಟೀಮ್ ಇಂಡಿಯಾ ಅಂತಂದು ನೆದರ್ಲ್ಯಾಂಡ್ಸ್ ನಾಯಕಿ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಟೀಮ್ ಇಂಡಿಯಾ ಈ ಬಾರಿ ಮತ್ತೊಮ್ಮೆ T20 ವರ್ಲ್ಡ್ ಕಪ್ ನಲ್ಲೂ ಕೂಡ ಕಪ್ ಗೆಲ್ಲುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.